ಯಾರು? ಅರೆ ಸ್ಮಿತಾ, ಏನ್ ಆಶ್ಚರ್ಯ. ಬಾ ಒಳಗ್ ಬಾ. ಏನ್ ಸ್ಮಿತಾ ಈ ಕಡೆ ದಿಢೀರಂತ? ಇಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಪೀತಾಂಬರಿ ಶೆಟ್ಟಿ ಪಿಕ್ಚರ್ ಮುಗಿತಾ ಇತ್ತು. ಫೈನಾನ್ಸ್ ಮಿನಿಸ್ಟರ್ ಚೀಫ್ ಗೆಸ್ಟ್ ಆಸ್ ಯೂಶುವಲ್ ಇನ್ನೂ ಬಂದೇ ಇಲ್ಲ. ಸೊ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹಾಗಾದ್ರೆ ನಾನಿವತ್ತು ನಿಮ್ ಚೀಫ್ ಗೆಸ್ಟ್ ಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ? ಇಲ್ಲಿದ್ರೆ ನೀನೆಲ್ಲಮ್ಮ ಬರ್ತಾ ಇದ್ದೆ ನಮ್ಮ ಮನೆಗೆ. ಸೀತಕ್ಕ, ನಾನ್ ಸ್ವಲ್ಪ ಫ್ರೆಶ್ ಅಪ್ ಆಗ್ಬೇಕು. ಇಫ್ ಯು ಡೋಂಟ್ ಮೈಂಡ್ ಬಾತ್ರೂಮ್ ಯೂಸ್ ಮಾಡಬಹುದಾ? ಇದೇನ್ ಹೀಗ್ ಕೇಳ್ತಾ ಇದೀಯಾ? ನಿಮ್ಮನೆ ಅಂತಾನೆ ತಿಳ್ಕೊ. ಜಸ್ಟ್ ಫೀಲ್ ಫ್ರೀ. ಕಾಫಿ ತಗೊಂಡ್ಬರ್ತೀನಿ. ಓಕೆ. ಮಮ್ಮಿ, ಹಾಯ್ ಬ್ಯಾಗು ಚೆನ್ನಾಗಿದೆ. ಅಯ್ಯೋ ಎಲ್ಲ ಬಿದ್ದೋಯ್ತು. ಮಮ್ಮಿ. ಹಾಯ್ ಪುಟ್ಟಿ, ಏನ್ ಇಷ್ಟ ಬೇಗ ಬಂದ್ಬಿಟ್ಟೆ? ಮಮ್ಮಿ, ಡ್ಯಾಡಿ ಫೋಟೋ ನೋಡು, ಬ್ಯಾಗಲ್ಲಿತ್ತು. ಒಂದು ಮಾತು ಹೇಳ, ನೀನೇನಾದ್ರೂ ಸಿಗೋಕ್ ಮುಂಚೆ ಇವಳೇನಾದ್ರೂ ನಂಗೆ ಸಿಕ್ಕಿದ್ರೆ ನಾನು ಇವಳನ್ನೇ ಮದುವೆ ಆಗ್ತಿದ್ದೆ. ಶ್ರುತಿ, ತಗೋ ಈ ಬ್ಯಾಗ್ ತಗೊಂಡು ಮೇಲ್ಗಡೆ ರೂಮ್ ನಲ್ಲಿ ಇರ್ಬೇಕು. ನಾ ಕರೆದ್ಮೇಲೆ ಬಾ. ಆಯ್ತು ಮಮ್ಮಿ. ಕಾಫಿ ತಗೋ. ಥ್ಯಾಂಕ್ ಯು. ಶುರು ಮಾಡಿ. ಹೇಳು, ಬೇಡ್ವೋ? ಸ್ಮಿತಾ, ನೀನ್ ಯಾರನ್ನಾದ್ರೂ ಲವ್ ಮಾಡ್ತಾ ಇದೀಯಾ? ಅಫ್ಕೋರ್ಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಾಯ್ತು? ನಾನು MA ಇನ್ ಸೈಕಾಲಜಿ. ಫೇಸ್ ಅಂಡ್ ಮೈಂಡ್ ರೀಡಿಂಗ್ ನನ್ನ ಹಾಬಿ. ಒಬ್ಬ ವ್ಯಕ್ತಿಯ ಮುಖ ನೋಡ್ತಿದ್ದ ಹಾಗೆ ಅವನ ನಡೆ, ನುಡಿ, ಗುಣ ಎಲ್ಲ ತಿಳ್ಕೊಳ್ಬಲ್ಲೆ. ಓ, ದಟ್ಸ್ ಗ್ರೇಟ್. ಅಂದ್ರೆ ಆ ವ್ಯಕ್ತಿ ಯಾರನ್ನ ಲವ್ ಮಾಡ್ತಿದ್ದಾರೆ ಅಂತಾನೂ ನಿಮಗ್ ಗೊತ್ತಾಗ್ಬಿಡುತ್ತಾ? ಅಫ್ಕೋರ್ಸ್. ನೀನು ಈಗಾಗ್ಲೇ ಮದುವೆ ಆಗಿ ಮಗು ಇರುವಂತಹ ಒಬ್ಬ ವ್ಯಕ್ತಿನ ಪ್ರೀತಿಸ್ತಾ ಇದೀಯ. ನಿನ್ ಮುಖದಲ್ಲಿ ಆಗ್ತಾ ಇರೋ ಬದಲಾವಣೆ ನೋಡಿದ್ರೆ ನಾನು ಹೇಳ್ತಾ ಇರೋದು ನಿಜ ಅನ್ನಿಸ್ತಾ ಇದೆ. ಯಾಕೆ ಆಶ್ಚರ್ಯ ಆಯ್ತಾ? ಇನ್ನೊಂದು ಸ್ವಲ್ಪ ಸರ್ಪ್ರೈಸ್ ಕೊಡ್ಲಾ? ನೀನು ನನ್ನ ಗಂಡನ್ನ ಲವ್ ಮಾಡ್ತಾ ಇದೀಯಾ? ಕ್ಷಮಿಸ್ಬೇಕ. ಐ ಲವ್ ಹಿಮ್ ವೆರಿ ಮಚ್. ನನಗವನ್ನ ಬಿಟ್ಟು ಇರೋಕೆ ಆಗಲ್ಲ. ಹಿಂತಿರುಗಿ ಬರ್ದೇ ಇರುವಷ್ಟು ಎತ್ತರಕ್ಕೆ ನಮ್ ಪ್ರೇಮ ಬೆಳೆದ್ ಬಿಟ್ಟಿದೆ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ. ಹುಚ್ಚಿ, ಆಕ್ಚುಲಿ ನಿನ್ ಮಾತು ಕೇಳಿ ನಾನ್ ಅಳ್ಬೇಕು, ನೀನ್ ಅಳ್ತಾ ಇದೀಯಲ್ಲ ಚಿಕ್ಕ ಮಗು ತರ. ಸ್ಮಿತಾ, ಪ್ರೀತಿ ಪ್ರೇಮ ಅನ್ನೋದು ಪ್ರಕೃತಿ ಸಹಜವಾದದ್ದು, ಸ್ವಾಭಾವಿಕವಾದದ್ದು. ಯಾರನ್ನ ಬೇಕಾದ್ರೂ ಪ್ರೀತಿಸ್ಬೋದು. ಅದಕ್ಕೆ ಯಾವ ಮಿತಿನೂ ಇಲ್ಲ, ನಿರ್ಬಂಧನೂ ಇಲ್ಲ. ನಾನು ಮೊದಲನೇ ಸಲ ರಘು ನೋಡಿದಾಗ ನಿನ್ನ ಹಾಗೆ
ಮನಸ್ಸಿನಲ್ಲಿ ಪ್ರೀತಿ ಬೆಳೆಸ್ಕೊಂಡೆ, ಪ್ರೀತಿಸ್ದೆ, ಸಾವುಗೂ ಹೆದರದೆ ಮದುವೆ ಮಾಡ್ಕೊಂಡೆ. ಪ್ರೀತಿ ಪವಿತ್ರವಾದದ್ದು, ಪ್ರೇಮ ಅಮರವಾದದ್ದು. ನನ್ ಮಾತು ಕೇಳಿ ನಿಮ್ಗೊಂಚೂರು ಬೇಜಾರಾಗಿಲ್ವಾ? ಖಂಡಿತ ಇಲ್ಲ. ರಘುನಂತ ವ್ಯಕ್ತಿನ ಯಾರ್ ತಾನೇ ಇಷ್ಟಪಡಲ್ಲ. ಅದು ಅಲ್ಲದೆ ಒಬ್ಬ ವ್ಯಕ್ತಿನ ಇಷ್ಟಪಡೋ ಹಕ್ಕು ಇನ್ನೊಬ್ಬ ವ್ಯಕ್ತಿಗೆ ಇದ್ದೇ ಇರುತ್ತೆ. ಆದ್ರೆ ಅದನ್ನ ಕಿತ್ಕೊಳ್ಳೋ ಹಕ್ಕು ಮಾತ್ರ ಯಾರಿಗೂ ಇರಲ್ಲ. ನಾನಿವಾಗ ನಿಮ್ಮಿಬ್ರಿಗೆ ಎದುರಾಗಿ ನಡೆದೆ ಅಂತ ಇಟ್ಕೊ, ನಿನ್ ತಲೆಯಲ್ಲಿ ಏನೇನೋ ಕೆಟ್ಟ ಆಲೋಚನೆಗಳೆಲ್ಲ ಬರ್ಬೋದು, ಸಾಯೋ ಯೋಚನೆನೂ ಮಾಡ್ಬೋದು. ಅಥವಾ ನನಗ್ ಗೊತ್ತಿಲ್ದೇನೆ ನೀವಿಬ್ರು ಮುಂದುವರಿಲೂಬಹುದು. ಆದ್ರೆ ನಾನೇ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬಿಟ್ರೆ, ನೀನು ನಮ್ ದಾರಿಲಿ ಮುಳ್ಳಾಗಿರೋದ್ರ ಬದಲು ನಾವಿಬ್ರು ಒಂದೇ ಬಳ್ಳಿ ಹೂಗಳ ಹಾಗಿರ್ಬೋದಲ್ಲ. ಯಾಕಂದ್ರೆ ಹೆಣ್ಣಿನ ಮನಸ್ಸು ಸಮುದ್ರದ ಆಳ, ಎರಡೂ ಒಂದೇ. ಓಕೆ, ಕಮ್ ಆನ್, ಚಿಯರ್ ಅಪ್. ಸ್ಮಿತಾ, ನೀವಿಬ್ರು ಎಷ್ಟು ದಿವಸದಿಂದ ಪ್ರೀತಿಸ್ತಿದ್ದೀರಾ? ಪ್ರೀತಿಸ್ತಿದ್ದೀರಾ ಅಲ್ಲ ಅಕ್ಕ, ಪ್ರೀತಿಸ್ತಿದ್ದೀನಿ. ರಘು ನಿನ್ನ ಲವ್ ಮಾಡ್ತಾ ಇಲ್ವಾ? ಇಲ್ಲಕ್ಕ, ನಾನಂತೂ ಅವ್ರನ್ನ ಲವ್ ಮಾಡ್ತಿದ್ದೀನಿ. ಎಂಥ ಲವ್ವೇ ನಿಂದು? ಅಯ್ಯೋ ದೇವ್ರೆ, ನೀನ್ ಯಾಕೆ ಅವ್ರ ಹತ್ರ ಹೇಳಿಲ್ಲ? ಒಂಥರ ಭಯ ಅಕ್ಕ. ಏನಂದೆ? ಭಯನ? ನನ್ ಗಂಡನ ಪ್ರೀತಿಸ್ತಾ ಇದ್ದೀನಿ ಅಂತ ನನ್ನ ಹತ್ರ ಬಂದ್ ಹೇಳಕ್ ಭಯ ಇಲ್ಲ, ಪ್ರೀತಿಸಿದವ್ರ ಹತ್ರ ಹೋಗಿ ಹೇಳಕ್ ಭಯನ? ಹಾಗಲ್ಲಕ್ಕ, ಅವ್ರ ಸ್ವಭಾವ ನಿಮ್ಗೆ ಗೊತ್ತಲ್ಲ, ಒಂಥರ ಮೂಡಿ. ಮೂಡಿ ಅಂತೆ, ಮೂಡಿ. ಮೂಡಿಗಳಿಗೂ ಒಳ್ಳೆ ಮೂಡು ಕೆಟ್ಟ ಮೂಡು ಅಂತ ಇರುತ್ತೆ, ಗೊತ್ತು ತಾನೆ ನಿಂಗೆ? ಸಾಧಾರಣವಾಗಿ ರಘು ಬೆಳಗಿನ ಹೊತ್ತು ಬಹಳ ಫ್ರೆಶ್ ಆಗಿರ್ತಾರೆ. ಯು ಕ್ಯಾಚ್ ಹಿಮ್ ಅಟ್ ದಟ್ ಟೈಮ್ ಅಂಡ್ ಯು ಆರ್ ಗೋಯಿಂಗ್ ಟು ಡೂ ದಿಸ್ ಟುಮಾರೋ ಮಾರ್ನಿಂಗ್ ಇಟ್ ಸೆಲ್ಫ್. ನಾಳೆ ರಘು ಹತ್ರ ಮಾತಾಡಿದ ತಕ್ಷಣ ನಂಗೆ ಫೋನ್ ಮಾಡು, ಉಳಿದಿದ್ದನ್ನ ನಾನು ನೋಡ್ಕೋತೀನಿ. ಓಕೆ? ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ ಯು ವೆರಿ ಮಚ್. ಬರ್ತೇನಕ್ಕ. ನನ್ನ ಗಂಡ ಸ್ಫುರತ್ ರೂಪಿದ್ದಾರೆ. ಅವ್ರ ಸುತ್ತಲೂ ಈ ಸಿನಿಮಾ ಕಲಾವಿದರೇ ತುಂಬಿರ್ತಾರೆ. ಈ ಕಲಾವಿದರಿಗೆ, ಕ್ರಿಯೇಟಿವ್ ಜನರಿಗೆ ಎಮೋಷನ್ಸ್ ಜಾಸ್ತಿ. ನನ್ನ ಗಂಡನು ಹಲವಾರು ಹೆಣ್ಣುಗಳ ಜೊತೆ ಅನೈತಿಕ ಸಂಬಂಧ ಹೊಂದೋ ಬದಲು ನೈತಿಕವಾಗಿ ಇವಳೊಬ್ಳನ್ನೇ ಮದುವೆ ಆದ್ರೆ ಒಳ್ಳೆದಲ್ವಾ? ಒಬ್ಬ ಹೆಣ್ಣಾಗಿ ನಾನ್ ತಗೊಂಡಿರೋ ನಿರ್ಧಾರ ಎಲ್ಲಾ ದೃಷ್ಟಿಯಿಂದನೂ ಸರಿ ಅನ್ನಿಸ್ತಾ ಇದೆ. ತಗೊಳ್ಳಿ. ನೀವು ಸ್ಮಿತಾ ಹತ್ರ ಎಲ್ಲಾ ವಿಷಯನೂ ಮನಸ್ಸು ಬಿಚ್ಚಿ ಮಾತಾಡ್ಬೇಕು ಸರ್. ಇಂಥ ವಿಷಯಗಳಲ್ಲಿ ಮನಸ್ಸಿನಲ್ಲಿರೋದನ್ನ ಮಾತಿನಲ್ಲಿ ಹೇಳೋದು ಅಂದ್ರೆ ಅಷ್ಟು ಸುಲಭ ಅಲ್ಲ. ತಗೊಳ್ಳಿ ಕಪ್ಪಣ್ಣ, ತಗೊಳ್ರಿ ತಗೊಳ್ರಿ. ಸಾಧ್ಯನಾ? ನೀವೇ ಹೇಳಿ. ಯಾಕೆ ಸಾಧ್ಯ ಅಲ್ಲ ಸರ್? ಯಾವುದೇ ಪ್ರಶ್ನೆನ ಮನಸ್ಸಿನಲ್ಲಿ ಇಟ್ಕೊಂಡಷ್ಟು ಚಿಂತೆ ಜಾಸ್ತಿ, ಕೆಲ್ಸಕ್ಕೆ ಬಾರದ ಸಮಸ್ಯೆಗಳು ತಲೆ ತಿನ್ನುತ್ತೆ. ನಮ್ಮ ಮನಸ್ಸಿನ ಪ್ರಶ್ನೆಗಳಿಗೆ ಸಮಾಧಾನಿಸಬಹುದು, ಆದ್ರೆ ನಮ್ಮ ಸುತ್ತಮುತ್ತಲಿನ ಸಮಾಜದಿಂದ ಪ್ರಶ್ನೆಗಳು ಬಂದ್ರೆ ಎಲ್ಲಿವರೆಗೂ ಉತ್ತರ ಕೊಡೋದು? ನೀವ್ ಹೇಳೋದು ಸರಿ ಸರ್. ಸಮಾಜದ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡೋದು ತುಂಬಾ ಕಷ್ಟ ಇದೆ ಕಪ್ಪಣ್ಣ. ಅದೆಲ್ಲ ನಾವ್ ಈ ಸಮಾಜದಲ್ಲಿ ಎಷ್ಟು ಮಟ್ಟಿಗೆ ಧೈರ್ಯವಂತರಾಗಿರ್ತೀವಿ ಅನ್ನೋದ್ರ ಮೇಲೆ ಅವಲಂಬಿಸಿರುತ್ತೆ. ಈ ಸಮಾಜದ ಎಲ್ಲಾ ಪ್ರಶ್ನೆಗಳಿಗೂ ನಾನು ಒಂದೇ ಉತ್ತರ ಅಂದ್ರೆ ಧೈರ್ಯ. ತಾವೇನಂತೀರ ಸರ್? ಧೈರ್ಯ ಏನೋ ಇದೆ, ಆದ್ರೆ ಹೆಂಡತಿಗೆ ಹೇಳ್ಬೇಕಾದ್ರೆ ಸ್ಮಿತನ ನೀವೇನು ಅಧರ್ಮವಾಗಿ ಕೈ ಹಿಡಿತಾ ಇಲ್ವಲ್ಲ?
ನನ್ನ ಹೆಂಡತಿ ಮಾತ್ರವಲ್ಲ, ಸ್ನೇಹಿತೆ ಕೂಡ. ಅವಳಿಗೇನ್ ಹೇಳಿ, ಹೇಗೆ ಎದುರಿಸ್ಲಿ? ದ್ರೋಹ ಅನ್ಸಲ್ವಾ? ಸರ್, ದ್ರೋಹ ಅಂದ್ರೆ ಗುಟ್ನಲ್ಲಿ ನಡೆಯೋ ವ್ಯವಹಾರ. ನೀವ್ ಆ ರೀತಿ ಅಲ್ವಲ್ಲ ಸರ್. ಓಪನ್ ಆಗಿದ್ದೀರಾ, ಓಪನ್ ಆಗಿ ಹೇಳ್ಬಿಡಿ. ಮುಂದುವರೆದಿರೋ ಸಮಾಜದಲ್ಲಿ ಇದೆಲ್ಲ ಕಾಮನ್ ಸರ್. ಮದುವೆ ಮಾಡ್ಕೊಂಡಾಕ್ಷಣ ಪ್ರೇಮಿಸೋ ಹಕ್ಕಿ ಅಂತ ಸತ್ತೋಗ್ಬಿಡೋದಿಲ್ವಲ್ಲ. ಯಾವುದಕ್ಕೂ ಮನಸ್ಸು ನಿರ್ಮಲವಾಗಿರ್ಬೇಕಷ್ಟೇ. ಅಲ್ಲ ಸರ್, ಈಗ ನಮ್ ದೇವ್ರುಗಳು ಎರಡೆರಡು ಮದುವೆ ಆಗಿಲ್ವಾ ಸರ್? ಅಂತದ್ರಲ್ಲಿ ನಾವ್ಯಾವ ಲೆಕ್ಕ ಸರ್? ನೀವ್ಯಾಕ್ ಸರ್ ಎದುರ್ತೀರಾ? ದೇವ್ರನ್ನ ಯಾರು ಕೇಳಕ್ ಹೋಗಲ್ವಲ್ಲ. ಸಮಾಜದಲ್ಲಿ ಒಂದು ಪ್ರತಿಷ್ಠಿತ ಸ್ಥಾನಕ್ಕೆ ಬಂದ್ಮೇಲೆ ಮನಸ್ಸು ಒಪ್ಪುತ್ತೆ ಸರ್. ಇಲ್ದಿದ್ರೆ ನೀವು ಆ ಹುಡುಗಿಗೆ ಸೋಲ್ತಾನೆ ಇರ್ಲಿಲ್ಲ. ನಾಳೆನೆ ನೀವು ಆ ಹುಡುಗಿ ಹತ್ರ ಮನಸ್ಸು ಬಿಚ್ಚು ಮಾತಾಡ್ಬಿಡಿ. ಸ್ಮಿತಾ, ಸ್ಮಿತಾ, ಯಾವತ್ತೂ ಇಲ್ಲದ ಅಲಂಕಾರ, ಶೃಂಗಾರ ಏನೇ ಇವತ್ತು? ಅಮ್ಮ, ಇವತ್ತು ನನಗೆ ವೆರಿ ಸ್ಪೆಷಲ್ ಡೇ. ಎಲ್ಲ ವಿವರನೂ ಬಂದ್ಮೇಲೆ ಹೇಳ್ತೀನಿ. ಓಕೆ, ಬಾಯ್. ಏ ಸ್ಮಿತಾ, ಎಷ್ಟು ಲಕ್ಷಣವಾಗಿ ಕಾಣ್ತಿದ್ದಾಳೆ. ಇವತ್ ಸಂಜೆ ಏನಿದು? ಸಾಹೇಬ್ರು ಬಹಳ ಗ್ಲಾಮರಸ್ ಆಗಿ ಹೊರಟಿರೋ ಹಾಗಿದೆ. ಎನಿಥಿಂಗ್ ಇಂಪಾರ್ಟೆಂಟ್? ಮೀಟಿಂಗ್ ಬಹಳ ಇಂಪಾರ್ಟೆಂಟಾ? ರೀಸನಬ್ಲಿ. ಬಂದ್ಮೇಲೆ ಹೇಳ್ತೀನಿ. ಓಕೆ, ಬರ್ತೀನಿ. ಬಾಯ್. ರಘುರಾಮ್ ಐತಾಳ್ರಿ ಇನ್ನೊಂದು ರೂಪ ಇವತ್ ಗೊತ್ತಾಗುತ್ತೆ. ಎಷ್ಟು? 5 ರೂಪಾಯಿ. ಸಾಹೇಬ್ರು ಬಂದ್ರ? ಬಂದಿದ್ದಾರೆ ಮೇಡಮ್. ಮೇ ಐ ಕಮ್ ಇನ್? ಕಮೆನ್. ಬಾಸ್ಮಿತಾ, ಏನಿವತ್ತು ನಿನ್ನ ಯೂಶುವಲ್ ಡ್ರೆಸ್ ಬಿಟ್ಟು ಸೀರಿಯಲ್ ತುಂಬಾ ಚೆನ್ನಾಗಿ ಕಾಣ್ತದೆ. ನೀವು ಕೂಡ ನಿಮ್ಮ ಯೂಶುವಲ್ ಡ್ರೆಸ್ ಅಲ್ಲದೆ. ನಾವಿಬ್ರು ಡ್ರೆಸ್ ಬಗ್ಗೆ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡೋದು ಬೇಡ. ನನಗೆ ನಿನ್ನ ಹತ್ರ ಒಂದು ಬಹಳ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ನಾನು ಅಷ್ಟೇನೆ, ನಿಮ್ಮ ಹತ್ರ ಇಂಪಾರ್ಟೆಂಟ್ ವಿಷಯ ಹೇಳೋಕೆ. ಹೇಳು. ಪರವಾಗಿಲ್ಲ, ನೀವೇ ಹೇಳಿ. ಕಮಾನ್. ಯಾಕಂದ್ರೆ ನೋವು ಆಗುವಂತದ್ದಾದ್ರೆ ಗಂಡಸರು ತಡ್ಕೋಬಹುದು, ನಲಿವಾಗುವಂತದ್ದಾದ್ರೆ ಹೆಂಗಸರು ನಲಿಬಹುದು. ಕಮಾನ್, ಹೇಳು. ನಾನು ನಿಮ್ಮನ್ನು ಬಿಟ್ಟಿರೋ
I can't live without you. I love you, Raghu. ಸ್ಮಿತಾ, ಅರಿತ ಮನಸ್ಸಿನ ಭಾವನೆಗಳು ಒಂದೇ ಅನ್ನೋದಕ್ಕೆ ನೀನೇ ಉದಾಹರಣೆ. ನಾನು ನೀನ್ ಹೇಳಿದ್ದನ್ನೇ ಹೇಳಬೇಕು ಅಂತಿದ್ದೆ. ರಘು, ನಾನು ನಿನ್ನನ್ನು ಪ್ರೀತಿಸ್ತೀನಿ. ನೋಡು ಸ್ಮಿತಾ, ನೀನ್ ನನ್ನನ್ನು ಎಷ್ಟು ಪ್ರೀತಿಸ್ತೀಯೋ ಅಷ್ಟೇ ನಾನು ನಿನ್ನನ್ನು ಪ್ರೀತಿಸ್ತೀನಿ. ನಮ್ಮಿಬ್ಬರ ಸಂಬಂಧದ ಬಗ್ಗೆ ಸಮಾಜ ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದ್ರೆ ನಾನು ನನ್ನ ಹೆಂಡತಿ ಸೀತೆಯನ್ನು ಮರೆಯೋಕ್ಕಾಗಲ್ಲ. ಯಾವುದೇ ಪರಿಸ್ಥಿತಿಯಲ್ಲಿ ಅವಳ ಮನಸ್ಸಿಗೆ ನೋವುಂಟು ಮಾಡೋದಕ್ಕೆ ನಾನು ಸಿದ್ಧನಿಲ್ಲ. ಅದಕ್ಕೆ ನೀವಿಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿರ್ತಿರೋ ಇಲ್ಲೋ ಅನ್ನೋದೇ ನನ್ನ ಮುಂದಿರೋ ದೊಡ್ಡ ಪ್ರಶ್ನೆ. No, she has agreed. ಅಕ್ಕನಿಗೆ ವಿಷಯ ಗೊತ್ತು. ಹಾ, ಅವರೇ ನಿಮಗ್ ವಿಷಯ ಹೇಳು ಅಂತ ಫೋರ್ಸ್ ಮಾಡಿದ್ರು. ಸೀತಾ ಹಾಗೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಈ ವಿಷಯದಲ್ಲಿ ನಾನು ಯಾಕೆ ಸುಳ್ಳು ಹೇಳಿ? ಯಾರಿಗೆ ಫೋನ್ ಮಾಡ್ತಿದ್ಯಾ? ಅಕ್ಕನಿಗೆ. ಹಲೋ ಸ್ಮಿತಾ, ಏನಮ್ಮ ರಘುಗೆಲ್ಲ ಹೇಳ್ಬಿಟ್ಯಾ? ಅಕ್ಕ, ನಾನು ಎಲ್ಲ ಹೇಳಿದ್ದೀನಿ, ಆದ್ರೆ ನಂಬ್ತಾನೇ ಇಲ್ಲ. ರಘುಗ್ ಫೋನ್ ಕೊಡು. ಸರಿ ಅಕ್ಕ. ಹಲೋ. ಏನ್ ರಘು, ಟೆನ್ಷನ್ ಮಾಡ್ಕೊಂಡಿದೀಯಾ? ನಾನು ನಿನ್ ಟೆನ್ಷನ್ ನನಗೆ ಅರ್ಥ ಆಗುತ್ತೆ. ಸ್ಮಿತನ್ನು ಕರ್ಕೊಂಡು ಇಲ್ಲಿಗೆ ಮನೆಗೆ ಬಂದ್ಬಿಡು. ಇಲ್ಲೇ ನಿರ್ಧಾರ ಮಾಡೋಣ. ಓಕೆ? ನೋ ಸೀತಾ, ಅದು ಒಪ್ಕೊಂಡ್ಬಿಟ್ರು. ನಂಗೆ ನಂಬೋಕೆ ಆಗ್ತಿಲ್ಲ. ಹೌ ಕ್ಯಾನ್ ಇಟ್ ಬಿ? ನಿನ್ನ ಕರ್ಕೊಂಬ ಅಲ್ಲ ಬಾಬು. ಸಾಹೇಬ್ರೆ, ಸಾಹೇಬ್ರನ್ನ ಆಸ್ಪತ್ರೆಗೆ ತಗೊಂಡೋಗ್ಬೇಕು. ಹಿಡ್ಕೋಬೇಕಾ?